ಪ್ರಧಾನಿ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ ನಿರ್ದೇಶನದಂತೆ ಚುನಾವಣಾ ಆಯೋಗವು ಜಯದ ದರೋಡೆ ಮಾಡಿದೆ. ಆದ್ದರಿಂದ ರಾಜೀನಾಮೆ ನೀಡುವುದಿಲ್ಲ ಎಂದು ಮಮತಾ ಬ್ಯಾನರ್ಜಿಯವರು ಹೇಳಿದ್ದಾರೆ. ಪ್ರಧಾನಿ, ಗೃಹ ಮಂತ್ರಿಗಳದ್ದೇ ಲೆಕ್ಕಾಚಾರ, ಚುನಾವಣಾ ಆಯೋಗದ್ದೇ ಪೌರೋಹಿತ್ಯ. ನಾವು ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಎಸ್ಐಆರ್ ಅಕ್ರಮಗಳ ವಿರುದ್ಧವೂ ಹೋರಾಡಬೇಕಾಯಿತು. 100 ಕ್ಷೇತ್ರಗಳನ್ನು ಬಿಜೆಪಿಗಾಗಿ ದರೋಡೆ ಮಾಡಲಾಗಿದೆ. ಆದ್ದರಿಂದ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡುವುದಿಲ್ಲ ಎಂದು ಮಮತಾ ಬ್ಯಾನರ್ಜಿಯವರು ಹೇಳಿದ್ದಾರೆ. 93 ಲಕ್ಷ ಮತದಾರರು ಹೆಸರು ನೀಗಿದ್ರು. ಕೋರ್ಟ್ ಹೇಳಿದ ಮೇಲೆ ಅದರಲ್ಲಿ 32 ಲಕ್ಷ ಹೆಸರುಗಳನ್ನಷ್ಟೇ ಮತ್ತೆ ಸೇರಿಸಿದ್ರು. ಗೆಲ್ಲುತ್ತಲೇ ರಾಜ್ಯದಲ್ಲಿ ಬುಲ್ಡೋಜರ್ ರಾಜಕೀಯ ಆರಂಭಿಸಿದ್ದಾರೆ ಎಂದು ಮಮತಾರು ಆರೋಪವನ್ನ ಮಾಡಿದ್ದಾರೆ. ಸಂವಿಧಾನದ ನಿಯಮದಂತೆ ಮೇ 7ಕ್ಕೆ ಹಿಂದಿನ ವಿಧಾನಸಭೆಯ ಅವಧಿ ಮುಗಿಯುತ್ತಿದೆ. ಅದನ್ನು ವಿಸರ್ಜಿಸುವ ರಾಜ್ಯಪಾಲರು ಹೊಸ ವಿಧಾನಸಭೆ ರಚನೆಗೆ ಆದೇಶವನ್ನ ನೀಡುತ್ತಾರೆ. ಹಾಗಾಗಿ ರಾಜ್ಯಪಾಲರು ಮೇ 7ರಂದು ವಿಧಾನಸಭೆ ವಿಸರ್ಜಿಸಿದಾಗ ಹಳೆಯ ವಿಧಾನಾಂಗ ಇಲ್ಲವಾಗುತ್ತದೆ. ಆಗ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ವಜಾ ಮಾಡಿದ್ದಂತೆ ಇಲ್ಲವೇ ವಜಾ ಮಾಡುತ್ತಾರೆ. ಹಾಗಾಗಿ ಹೊಸ ರಾಜಕೀಯ ನಾಟಕಕ್ಕೆ ವೇದಿಕೆ ಸಿದ್ಧವಾಗಿದೆ. হারলে আমি যদি শপথ নিতে যেতাম তাহলে আমি রেজিগনেশনটা করতাম। এখন তো কোয়েশ্চেন ডাজন্ট অ্যারাইজ। জোর করে দখল করে যদি কেউ মনে করে যে আমি কি রেজিগনেশন দিতে হবে, নো, নট দ্যাট। Now also I want to say that we didn't lose the election. It is their forceful attempt to defeat us. Officially they may, through election commission, can defeat us. But morally I am telling you that we won the election.